ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇವತ್ತಿನ ತರಗತಿ ಒಳಗೆ ಮಹದಾಯಿ ನದಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ನಾವು ಮೊನ್ನೆ ತರಗತಿ ಒಳಗೆ ಅರ್ಕಾವತಿ ನದಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಬಂದ್ವಿ. ಇವತ್ತಿನ ತರಗತಿ ಒಳಗೆ ಮಹದಾಯಿ ನದಿ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ಮೊದಲೇದಾಗಿ ಇಲ್ಲಿ ಮಹದಾಯಿ ನದಿ ಎಲ್ಲಿ ಜನನವಾಗುತ್ತಾ ಅಂತ ತಿಳಿದುಕೊಳ್ಳೋಣ. ಹಾಗಾದರೆ ಈ ನದಿ ಎಲ್ಲಿ ಉಗಮವಾಗುತ್ತಾ? ಬೆಳಗಾವಿ ಜಿಲ್ಲೆ ಭೀಮಗಡ ವನ್ಯಜೀವಿ ಅಭಯಾರಣ್ಯದೊಳಗೆ ಈ ನದಿ ಜನನವಾಗುತ್ತಾ. ಎಲ್ಲಿದು? ಪಶ್ಚಿಮ ಘಟ್ಟಗಳ ಭೀಮಗಡ ವನ್ಯಜೀವಿ ಅಭಯಾರಣ್ಯದೊಳಗೆ ಮಹದಾಯಿ ನದಿ ಜನನವಾಗುತ್ತಾ. ಈ ನದಿಯನ್ನು ಮೂಲತಃವಾಗಿ ಗೋವಾದೊಳಗೆ ಮಾಂಡೋವಿ ನದಿ ಅಂತ ಕರೀತಾರೆ. ಏನಂತ ಕರೀತಾರೆ? ಗೋವಾದಲ್ಲಿ ಮಾಂಡೋವಿ ನದಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೆದ್ರೆ ಗೋವಾದಲ್ಲಿ ಮಾಂಡೋವಿ ಅಂತ ಕರೀತಾರೆ. ಇದು ಅತಿ ಹೆಚ್ಚು ಗೋವಾದೊಳಗೆ ತನ್ನ ವ್ಯಾಪ್ತಿಯನ್ನು ಹಬ್ಬಿದೆ. ಆದ ಕಾರಣ ಈ ನದಿಯನ್ನು ಗೋವಾದ ಜೀವನದಿ ಅಂತ ಕೂಡ ಕರೀತಾರೆ. ಗೋವಾದ ಜೀವನದಿ ಅದು ಮಹದಾಯಿ ನದಿ. ಈ ನದಿಯ ಒಟ್ಟು ಉದ್ದ ಎಷ್ಟಂದ್ರೆ ಸುಮಾರು 81 ಕಿಲೋಮೀಟರ್ ಉದ್ದವನ್ನು 3 ರಾಜ್ಯದೊಳಗೆ ಹರಿಯುತ್ತೆ. ಅದು ಒಂದು ಕರ್ನಾಟಕದೊಳಗೆ 35 ಕಿಲೋಮೀಟರ್ ಹರಿಯುತ್ತೆ, ಮಹಾರಾಷ್ಟ್ರದೊಳಗೆ ಕೇವಲ 1 ಕಿಲೋಮೀಟರ್ ಹರಿಯುತ್ತೆ ಮತ್ತು ಗೋವಾದೊಳಗೆ 82 ಕಿಲೋಮೀಟರ್ ಹರಿಯುತ್ತೆ. ಅತಿ ಹೆಚ್ಚಾಗಿ ಗೋವಾ ರಾಜ್ಯದಲ್ಲಿ ಹರಿಯುತ್ತೆ. ನಂತರ ಇದು ಗೋವಾದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಈ ನದಿ ಪ್ರಮುಖವಾಗಿ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ಒಂದು ಪ್ರಮುಖ ನದಿ ಇದು. ಮಹದಾಯಿ ನದಿಯ ಒಟ್ಟು ಜಲಾನಯನ ಪ್ರದೇಶ ಎಷ್ಟಿದೆ ಅಂದ್ರೆ 2032 ಚದರ ಕಿಲೋಮೀಟರ್ ಇದೆ. ನೋಡಿ ಎಷ್ಟಿದೆ? 2032 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು 3 ರಾಜ್ಯದೊಳಗೆ ಹಂಚಿಕೊಂಡಿದೆ ಇದು. ಈ ಮಹದಾಯಿ ನದಿಗೆ ಕಳಸಾ ಬಂಡೂರಿ ಯೋಜನೆಯನ್ನು ಕೂಡ 1989 ಆಯೋಜನೆ ಮಾಡ್ತಾರೆ. ಹಾಗಾದರೆ ಈ ಕಳಸಾ ಬಂಡೂರಿ ಯೋಜನೆ ಉದ್ದೇಶ ಏನಪ್ಪ ಅಂದರೆ ಇದು ಕರ್ನಾಟಕದ ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಧಾರವಾಡ ಜಿಲ್ಲೆ ಆಗಿರ್ಬೋದು ಮತ್ತು ಗದಗ ಜಿಲ್ಲೆ, ಈ 3 ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡುವ ಸಲುವಾಗಿ ಕರ್ನಾಟಕ ಸರ್ಕಾರ ಹಾಕಿಕೊಂಡಂಥ ಒಂದು ಪ್ರಮುಖ ಯೋಜನೆ ಇದು. ಯಾವುದು? ಕಳಸಾ ಬಂಡೂರಿ ಯೋಜನೆ. ಅತ್ಯಂತ ಸುದ್ದಿಯಲ್ಲಿರುವ ಮತ್ತು ವಿವಾದಾತ್ಮಕ ಯೋಜನೆ ಕೂಡ ಹೌದು ಇದು. ಇದಕ್ಕೆ 2010ರಲ್ಲಿ ಮಹದಾಯಿ ಜಲ ವಿವಾದ ನ್ಯಾಯಾಧಿಕರಣವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಈ ಮಹದಾಯಿ ನದಿ ಜಲ ವಿವಾದ ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳ ನಡುವೆ ಅತ್ಯಂತ ವಿವಾದಾತ್ಮಕ ಯೋಜನೆ ಆಗಿದೆ. ಆದ ಕಾರಣ ಇದಕ್ಕೆ 2010ರೊಳಗೆ ಮಹದಾಯಿ ಜಲ ವಿವಾದ ನ್ಯಾಯಾಧಿಕರಣ ಕೂಡ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಮಹದಾಯಿ ನದಿ ವ್ಯವಸ್ಥೆ ಬಗ್ಗೆ ಮ್ಯಾಪನ್ನು ಬೇಸಾಗಿಟ್ಕೊಂಡು ಅಧ್ಯಯನ ಮಾಡ್ತಾ ಹೋಗೋಣ್ರಿ. ಅಂದರೆ ಈ ನದಿ ವ್ಯವಸ್ಥೆ ಬಗ್ಗೆ ನಾವು ಈಸಿಯಾಗಿ ನೆನ್ಪಿಟ್ಕೋಬೋದು. ಇಲ್ಲಿ ಮೊದಲೇದಾಗಿ ಇಲ್ಲಿ ಮಹದಾಯಿ ನದಿ ಎಲ್ಲಿ ಹೋಗುತ್ತಂತ ತಿಳಿದುಕೊಳ್ಳೋಣ. ಮೇಲ್ಗಡೆ ತಿಳಿದುಕೊಂಡಿದ್ದೇವೆ, ಆದರೂ ಇನ್ನೊಮ್ಮೆ ತಿಳಿದುಕೊಳ್ಳೋಣ. ಹಾಗಾದರೆ ಈ ನದಿ ಪ್ರಮುಖವಾಗಿ 2 ಸಣ್ಣ ಉಪನದಿಗಳಿಂದ ಬಂದು ಮಹದಾಯಿ ನದಿ ಸೃಷ್ಟಿಯಾಗುತ್ತೆ. ಅವ್ಯಾವಪ್ಪ ಅಂದ್ರೆ ಒಂದು ಮೊದಲೇದಾಗಿ ಎಡಭಾಗದಿಂದ ಕಳಸಾ ಎಂಬ ನದಿ ಬಂದು ಸೇರುತ್ತೆ ಮತ್ತು ಬಲಭಾಗದಿಂದ ಬಂಡೂರಿ ಎಂಬ ನದಿ ಬಂದು ಸೇರಿ ಮಹದಾಯಿ ನದಿ ಸೃಷ್ಟಿಯಾಗುತ್ತೆ. ಈ ಕಳಸಾ ಎಂಬ ನದಿ ಪ್ರಮುಖವಾಗಿ ಕನಕುಂಬೆಯಲ್ಲಿ ಉಗಮ ಹೋಗುತ್ತೆ. ಬೆಳಗಾವಿ ಜಿಲ್ಲೆಯ ಕನಕುಂಬೆಯಲ್ಲಿ ಉಗಮವಾಗಿ ಎಡಭಾಗದಿಂದ ಹರಿದು ಬಂದು ಸೇರುವ ಒಂದು ಪ್ರಮುಖ ನದಿ ಇದು. ಇನ್ನೊಂದು ಬಂಡೂರಿ ಎಂಬ ನದಿ, ಇದು ಭೀಮಗಢ ವನ್ಯಜೀವಿ ಅಭಯಾರಣ್ಯದೊಳಗೆ ಉಗಮ ಹೋಗುತ್ತೆ. ಇದು ಬಲಭಾಗದಿಂದ ಬಂದು ಸೇರುವ ಒಂದು ಪ್ರಮುಖ ನದಿ. ಇವೆರಡೂ ಬಂದು ಸೇರಿದಾದ ನಂತರ ಇದು ಮಹದಾಯಿ ನದಿ ಸೃಷ್ಟಿಯಾಗುತ್ತೆ. ಈ ಮಹದಾಯಿ ನದಿ ಸೃಷ್ಟಿಯಾಗುತ್ತಲ್ಲ, ಇದಕ್ಕಲ್ಲಿ ಬೆಳಗಾವಿ ಜಿಲ್ಲೆಯ ಜಾಂಬೋಟಿ ಗ್ರಾಮ ಅಂತ ಬರುತ್ತೆ. ಅಲ್ಲಿ ಇದಕ್ಕೊಂದು ಪ್ರಮುಖ ಫಾಲ್ಸ್ ಕೂಡ ಸೃಷ್ಟಿಯಾಗುತ್ತೆ. ಅದ್ಯಾವುದ್ರಿ? ವಜ್ರಪ್ರವಾಹ ಫಾಲ್ಸ್. ಹಾಗಾದರೆ ವಜ್ರಪ್ರವಾಹ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗುತ್ತೆ? ಮಹದಾಯಿ ನದಿಯಿಂದ ಸೃಷ್ಟಿಯಾಗಿದೆ. ನಂತರ ಇದಕ್ಕೆ ಇನ್ನೊಂದು ಎಡಭಾಗದಿಂದ ಒಂದು ಪ್ರಮುಖ ನದಿ ಬಂದು ಸೇರುತ್ತೆ. ಅದ್ಯಾವುದ್ರಿ? ಕೊಟ್ರಾಕ್ಷಿ ನದಿ. ಈ ಕೊಟ್ರಾಕ್ಷಿ ನದಿಯಲ್ಲಿ ಹುಟ್ಟುತ್ತಾ ಗೋವಾದಲ್ಲಿ ಹುಟ್ಟಿ ಮಹದಾಯಿ ನದಿಯನ್ನು ಸೇರುತ್ತೆ. ನಂತರ ಇದಕ್ಕೆ ಇನ್ನೊಂದು ಬಲಭಾಗದಿಂದ ಒಂದು ಪ್ರಮುಖ ನದಿ ಬಂದು ಸೇರುತ್ತೆ. ಅದ್ಯಾವುದ್ರಿ? ರಗಡ ನದಿ ಅಂತ ಬರುತ್ತೆ. ಇದೆಲ್ಲಿ ಉಗಮ ಹೋಗುತ್ತೆ? ಈ ನದಿ ಕೂಡ ಗೋವಾದಲ್ಲಿ ಉಗಮ ಹೋಗುತ್ತೆ. ಯಾವುದು? ಗೋವಾದಲ್ಲಿ ಉಗಮ ಹೋಗುತ್ತೆ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಬಲಭಾಗದಿಂದ ಒಂದು ಪ್ರಮುಖ ನದಿ ಬಂದು ಸೇರುತ್ತೆ. ಅದ್ಯಾವುದ್ರಿ? ದೂದ್ ಸಾಗರ್ ನದಿ. ಯಾವುದು? ದೂದ್ ಸಾಗರ್ ನದಿ. ಇದು ಕೂಡ ಗೋವಾದಲ್ಲಿ ಜನ್ಮ ತಾಳಿದ ನದಿ ಅದು. ಈ ದೂದ್ ಸಾಗರ್ ನದಿಗೆ ಜಲಪಾತ ಕೂಡ ಸೃಷ್ಟಿಯಾಗುತ್ತೆ. ಯಾವುದ್ರಿ ಅದು? ದೂದ್ ಸಾಗರ ಜಲಪಾತ. ಹಾಗಾದರೆ ದೂದ್ ಸಾಗರ್ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗುತ್ತೆ? ದೂದ್ ಸಾಗರ್ ನದಿಯಿಂದ ಸೃಷ್ಟಿಯಾಗುತ್ತೆ. ಇದರಿಂದ ಮಹದಾಯಿ ನದಿಯಿಂದ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಇದು ದೂದ್ ಸಾಗರ್ ನದಿ ಇದೆಯಲ್ಲ, ಮಹದಾಯಿ ನದಿ ಒಂದು ಪ್ರಮುಖ ಉಪನದಿ. ಆದ ಕಾರಣ ಇದನ್ನು ಮಹದಾಯಿ ನದಿಯಿಂದ ಸೃಷ್ಟಿಯಾದಂಥ ಒಂದು ಜಲಪಾತ ಅಂತ ಹೇಳ್ತಾರೆ. ಈ ದೂದ್ ಸಾಗರ್ ನದಿಗೆ ಒಂದು ಪ್ರಮುಖ ಉಪನದಿ ಬಂದು ಸೇರುತ್ತೆ. ಅದ್ಯಾವುದ್ರಿ? ಉಡ್ನಾಯಿ ನದಿ. ಈ ಉಡ್ನಾಯಿ ನದಿ ಕೂಡ ಗೋವಾದಲ್ಲಿ ಉಗಮವಾಗುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಇದಕ್ಕೆ ಗೋವಾದೊಳಗೆ ಇನ್ನೊಂದು ಪ್ರಮುಖ ಎಡಭಾಗದಿಂದ ಒಂದು ಪ್ರಮುಖ ಉಪನದಿ ಬಂದು ಸೇರುತ್ತೆ. ಯಾವುದದು?
ಮಪ್ರಾಸ ನದಿ ಸ್ನೇಹಿತರೆ ಯಾವುದು ಮಪ್ರಾಸ ನದಿ ಬಂದು ಸೇರುತ್ತೆ. ಕೊನೆಯದಾಗಿದ್ದು ಗೋವಾದೊಳಗೆ ಅರಬ್ಬಿ ಸಮುದ್ರ ಅಂತ ಸೇರುತ್ತೆ. ನೆಕ್ಸ್ಟ್ ಇಲ್ಲಿ ಈ ಮಹದಾಯಿ ನದಿ ದಂಡೆ ಮೇಲೆ ಕಂಡುಬರುವ ಪ್ರಮುಖ ನಗರಗಳು ಯಾವಪ್ಪ ಅಂದ್ರೆ ಗೋವಾದ ರಾಜಧಾನಿ ಪಣಜಿ ನಗರ ಕಂಡು ಬರುತ್ತೆ. ಹಾಗಾದರೆ ಗೋವಾದ ರಾಜಧಾನಿ ಪಣಜಿ ನಗರ ಮಹದಾಯಿ ನದಿ ದಂಡೆ ಮೇಲಿದೆ. ನೆಕ್ಸ್ಟ್ ಇನ್ನು ಮಹದಾಯಿ ನದಿ ವ್ಯವಸ್ಥೆಯಿಂದ ಸೃಷ್ಟಿಯಾದ ಪ್ರಮುಖ ಜಲಪಾತಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಮೊದಲೇ ಪ್ರಮುಖ ಜಲಪಾತ ಯಾವುದು ವಜ್ರಪೋಹ ಜಲಪಾತ. ಇದೆಲ್ಲಿ ಕಂಡು ಬರುತ್ತೆ ಬೆಳಗಾವಿ ಜಿಲ್ಲೆ ಜಾಂಬೋಟಿ ಗ್ರಾಮದಿಂದ ಸುಮಾರು 8.5 ಕಿಲೋಮೀಟರ್ ದೂರದೊಳಗೆ ನೈಋತ್ಯ ದಿಕ್ಕಿನಲ್ಲಿ ಕಂಡು ಬರುತ್ತಾ. ಇದೊಂದು ಪರ್ವತ ಕಾಡಿನಲ್ಲಿ ಸುಂದರವಾಗಿ ಕಂಡುಬರುವ ಜಲಪಾತ ಆಗಿದೆ. ಈ ಜಲಪಾತ ಸರಿ ಸುಮಾರು 200 ಮೀಟರ್ ಎತ್ತರದಿಂದ ಮೇಲಿಂದ ಕೆಳಕ್ಕೆ ನೀರು ಬೀಳುತ್ತಾ. ಇಲ್ಲಿ ಎಷ್ಟು 200 ಮೀಟರ್ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ಧುಮುಕುತ್ತಾ. ನೆಕ್ಸ್ಟ್ ಇನ್ನೊಂದು ಪ್ರಮುಖ ಜಲಪಾತ ಯಾವ್ದ್ರಿ ದೂಧಸಾಗರ್ ಜಲಪಾತ. ಈ ಜಲಪಾತ ಎಲ್ಲಿ ಕಂಡು ಬರ್ತಾ ಇದು ಭಗವಾನ್ ಮಹಾವೀರ ಅಭಯಾರಣ್ಯ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಮೊಲೆಮ್ ರಾಷ್ಟ್ರೀಯ ಉದ್ಯಾನದೊಳಗೆ ದೂಧಸಾಗರ್ ಜಲಪಾತ ಕಂಡು ಬರುತ್ತೆ. ಈ ಜಲಪಾತ ಪಣಜಿಯ ರಸ್ತೆಯಿಂದ ಸುಮಾರು 60 ಕಿಲೋಮೀಟರ್ ದೂರದೊಳಗೆ ಕಂಡು ಬರುತ್ತೆ. ಎಲ್ಲಿ ಪಣಜಿ ರಸ್ತೆಯಿಂದ 60 ಕಿಲೋಮೀಟರ್ ದೂರದೊಳಗೆ ಕಂಡು ಬರುತ್ತೆ. ಇನ್ನು ಬೆಳಗಾವಿ ಮತ್ತು ಪಣಜಿಯ ನಡುವೆ ವಾಸ್ಕೋಡಿಗಾಮ ರೈಲು ಮಾರ್ಗದ ಮಧ್ಯೆ ಈ ಜಲಪಾತ ಕಂಡು ಬರುತ್ತೆ. ಈ ಜಲಪಾತ ಬೆಳಗಾವಿಯಿಂದ ದಕ್ಷಿಣಕ್ಕೆ 80 ಕಿಲೋಮೀಟರ್ ದೂರದಲ್ಲಿದೆ. ಬೆಳಗಾವಿಯಿಂದ ಸುಮಾರು 80 ಕಿಲೋಮೀಟರ್ ದೂರದೊಳಗೆ ಈ ಜಲಪಾತ ಕಂಡು ಬರುತ್ತೆ. ಈ ಜಲಪಾತ ಸರಿ ಸುಮಾರು 310 ಮೀಟರ್ ಎತ್ತರ ಇದೆ. ಎಷ್ಟಿದೆ 310 ಮೀಟರ್ ಎತ್ತರ ಇದೆ. ಮತ್ತು ಅಗಲ ಎಷ್ಟಿದೆ ಅಂದ್ರೆ 30 ಮೀಟರ್ ಅಗಲ ಇದೆ ನೋಡಿ ಇದು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ದ ಅಡ್ಡ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.